ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ಈ ವಾರದಲ್ಲಿ PUC ಮೂರನೆಯ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಣೆ ಮಾಡಲಾಗುತ್ತೆ. ಯಾಕಂದರೆ ಈಗಾಗಲೇ ಎಲ್ಲವೂ ಕೂಡ ರೆಡಿಯಾಗಿದೆ. ಸೊ ವಿದ್ಯಾರ್ಥಿಗಳಿಗೆ ಕ್ಷಣಗಣನೆ ಈ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ಸೋಮವಾರ. ಸೊ ಇವತ್ತಿಂದ ನಿಮಗೆ ಕೌಂಟಿಂಗ್ ಸ್ಟಾರ್ಟ್ ಆಯಿತು. ಸೊ ಇವತ್ತು ನಿಮಗೆ ಆದೇಶ, ಇವತ್ತು ಸಂಜೆ ಒಳಗಡೆ ತನಕನೂ ಕೂಡ ನಿಮಗೆ ಆದೇಶವನ್ನು ಹೊರಡಿಸಬಹುದು. ಸೊ ಆದೇಶ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಮಗಳಿಗೆ ರಿಸಲ್ಟನ್ನು ಡಿಸ್ಪ್ಲೇ ಮಾಡಲಾಗುತ್ತೆ. ಸೊ ಅದನ್ನು ಆಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಡಿಸ್ಪ್ಲೇಯನ್ನು ಮಾಡಲಾಗುತ್ತೆ. ಅದಕ್ಕಿಂತ ಮೊದಲು ಏನಂತಂದರೆ ಒಂದು ಮಾಹಿತಿಯನ್ನು ಈ ಆಫಿಷಿಯಲ್ ವೆಬ್ಸೈಟಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಏನಂತಂದರೆ ನಾವು ಈ ತಾರೀಕದಂದು ಇವತ್ತಂದು ಅಂದರೆ ನಾಳೆ ಅಂದರೆ ಒಂದು ದಿನ ಬಿಫೋರ್ ಏನು ಮಾಡ್ತಾರಪ್ಪ ಅಂತಂದರೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಮಾಡೋ ಬಗ್ಗೆ ದಿನಾಂಕವನ್ನು ಸ್ಪಷ್ಟೀಕರಣ ಮಾಡ್ತಾರೆ. ಅದನ್ನು ಮಾಡಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಲಿಂಕನ್ನು ಬಿಡ್ತಾರೆ. ಹಾಗೆ ಸಡನ್ನಾಗಿ ಲಿಂಕನ್ನು ಬಿಡೋದಿಲ್ಲ. ಸೊ ಅದಕ್ಕೆ ನಾನು ಇವತ್ತಿಂದ ಅಲರ್ಟ್ ಆಗಿರ್ತೇನೆ. ಸೊ ನೀವು ಕೂಡ ಏನಂತಂದರೆ ಆಫಿಷಿಯಲ್ ವೆಬ್ಸೈಟನ್ನು ನೋಡ್ತಾ ಇರಿ. ಅದರ ಜೊತೆ ನೀವು ಏನಪ್ಪ ಅಂತಂದರೆ ವೆಬ್ಸೈಟನ್ನು ಕೂಡ ಕ್ಲಿಕ್ ಮಾಡ್ತಾಯಿರಿ. ಯಾಕಂತಂದರೆ ವೆಬ್ಸೈಟ್ ಕೂಡ ನೀವು ನೋಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರತಿದಿನ ನೀವು ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾಯಿರಿ. ಸೊ ಇಲ್ಲಿ PUC ಸೆಕೆಂಡ್ ಎಕ್ಸಾಮಿನೇಷನ್ 2 ರಿಸಲ್ಟ್ ಅಂತಿದೆಯಲ್ಲ, ಅದು ರಿಪ್ಲೇಸ್ಮೆಂಟ್ ಆಗಿ ಏನು ಬರುತ್ತೆ ಅಂದರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆಯ ಮೂರನೆಯ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಸೊ ಅದು ಇವತ್ತಂತೆ ಬರೋದಿಲ್ಲ. ಯಾಕಂದರೆ ಇವತ್ತು ಆದೇಶ ಬರ್ಬೋದು. ಬಟ್ ಯಾವುದಕ್ಕೂ ಕೂಡ ನಾನು ಇವತ್ತು ವರ್ಕಿಂಗ್ ಡೇ ಸ್ಟಾರ್ಟ್ ಆಗಿದೆ. ಇವತ್ತು ಕೂಡ ಏನು ಮಾಡೋಣ ಅಂತಂದರೆ ನಾನು ಪ್ರಯತ್ನ ಮಾಡ್ತೇನೆ ಮಾಹಿತಿಯನ್ನು ತಲೆ ಹಾಕಲಿಕ್ಕೆ. ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಸೊ ಮಾಹಿತಿ ಸಿಕ್ಕ ತಕ್ಷಣ ಏನು ಮಾಡ್ತೀನಿ ಅಂತಂದರೆ ಆ ವಿಡಿಯೋ ಮುಖಾಂತರ ನಿಮಗೆ ಕೂಡ ಶೇರ್ ಮಾಡ್ತೀನಿ. ಬಟ್ ನೀವು ಕೂಡ ಬಿ ಅಲರ್ಟ್ ಆಗಿರಿ ಅಷ್ಟೇ.